ಆಹಾರ ಜಾಸ್ತಿ ಆಗಿದೆ. ಆದಷ್ಟು ಬೇಗ ಪಟ್ಟಣದಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿ ಅಂತ ಕೇಳಿ ಈ ಸರ್ಕಾರಕ್ಕೆ ಒಳ್ಳೆ ಅನುದಾನ ಕೊಟ್ಟು ಒಳ್ಳೆ ನೀರು, ಈಗ ಟಾಸ್ಕ್ ಫೋರ್ಸ್ ಅಲ್ಲಿ ಮುನ್ಸಿಪಾಲಿಟಿ ನೀರಿಗೆ ಒಂದು ಅವಶ್ಯಕತೆ ಇದೆ, ಅದನ್ನ ಹೋಗ್ಲಾಡ್ಲಿಕ್ಕೆ ದೇವ್ರನ್ನ ಕೇಳ್ಕೊಂಡಿದ್ದೀನಿ. ತುಂಬಾ ವಿಜೃಂಭಣೆಯಿಂದ ತುಂಬಾ ಚೆನ್ನಾಗಿದೆ. ನಾನು ಕೂಡ ನನ್ನ ನಾಯಕರು ಎಲ್ಲ ಕೌನ್ಸಿಲರ್ಸ್ ಬಂದು ನಾನು ಕೂಡ ಭಾಗಿಯಾಗಿ ರಥಕ್ಕೆ ಪೂಜೆ ಮಾಡಿ ಇಲ್ಲಿಂದ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಏನು ತಮ್ಮ ಮನಸ್ಸಲ್ಲಿ ಆಲೋಚನೆಯನ್ನು ಹೊರಹಾಕಿದಿರಿ. ಇಂಥ ಎರಡು ಮುತ್ತುಗಳ ಜಯಂತಿಯನ್ನ ಮಾಡ್ತಕ್ಕಂಥ ಅವಕಾಶವನ್ನು ನಮಗೇನು ದೊರಕಿದೆ, ವಿಶೇಷವಾಗಿ ನನಗೆ ನನ್ನ ಅಧಿಕಾರ ಅವಧಿಯಲ್ಲಿ ದೊರಕಿದೆ. ನನಗೂ ತುಂಬ ಆಸೆ ಇತ್ತು 14 ಒಳಗಡೆ ಸ್ಟ್ಯಾಚ್ಯೂ ಕಂಪ್ಲೀಟ್ ಮಾಡಿ ತುಂಬ ವಿಜೃಂಭಣೆಯಿಂದ ಮಾಡಬೇಕಂತ ಅಷ್ಟು. ನೆನ್ನೆ ಟೀಮ್ ಕರೆದು ಮಾತಾಡಿದಾಗ ಅವ್ರು 45 ದಿವಸ ಕೇಳ್ತಾರೆ, 45 ಡೇಸಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಕೇಳ್ತಾರೆ. ತುಂಬ ಜೋರ ನಡೀತಾ ಇದೆ. ಯಥಾ ಪ್ರಕಾರವಾಗಿ 5ನೇ ತಾರೀಕು ಇನ್ನೂ ಗೊತ್ತಿಲ್ಲ, ಮೂಮೆಂಟ್ ಇರುತ್ತೆ ಗೊತ್ತಿಲ್ಲ. ಎನಿ ಮೂಮೆಂಟು ಲಾಕ್ಡೌನ್ ಆಗೋ ಚಾನ್ಸಸ್ ಇದೆ. ಅದ್ರ ಕೂಡ ಸ್ವಲ್ಪ ಹೊತ್ತು ನೋಡಬೇಕು. ಅದು ಎನಿ ಮೂಮೆಂಟ್ ಆಗೋ ಚಾನ್ಸಸ್ ಕೂಡ ಇದೆ. ಅದು ಎಲೆಕ್ಷನ್ ಮುಗಿದ್ಮೇಲೆ ಮಾಡ್ತಾರಾ ಇಲ್ಲ ಹೀಗೆ ಮಾಡ್ತಾರ ಅಂತಲೂ ಗೊತ್ತಾಗ್ತಾ ಇಲ್ಲ. 9 ತಾರೀಕು ಎಲೆಕ್ಷನ್ ಇದೆ. ಎಲೆಕ್ಷನ್ ಆದ 10ನೇ ತಾರೀಕಿಂದ ಏನಾದರೂ ಲಾಕ್ಡೌನ್ ಮಾಡ್ಬೋದಾ ಇಂಡಿಯಾ, ಇಲ್ಲಾಂದ್ರೆ ಹೀಗೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೊಂದು ಕೂಡ ಗಮನ ಇಟ್ಕೊಬೇಕಾಗ್ತದೆ. ನನ್ನ ಒಂದು ಆಡಳಿತನೆಲ್ಲ ಕರೆದು ನಾನು ಇಂಟರ್ನಲ್ ಮೀಟಿಂಗ್ ಮಾಡಿದಾಗ 3 ಆಪ್ಷನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಒಂದು ಆಪ್ಷನ್ ಬಂದ್ಬಿಟ್ಟು ಇದೇ ಹಾಲಲ್ಲೇ ಸಿಂಪಲ್ ಆಗಿ ಪೂಜೆ ಮಾಡಿ ಅಂಬೇಡ್ಕರ್ ಜಯಂತಿಯನ್ನು ಮಾಡೋದು. ನನಗೆ ಬಹುತೇಕ ದಿನಗಳಿಂದ ನನಗೊಂದು ಕನಸಿತ್ತು ಮುಳಬಾಗಿಲು ತಾಲೂಕು ಏನಾದರೂ ಮಾಡಬೇಕು ಅಂತ. ನಾನು ಒಂದು ಸರಿ ಮೈಸೂರು ಯೂನಿವರ್ಸಿಟಿಗೆ ಹೋದಾಗ SC/ST ಹಾಸ್ಟೆಲ್ಗೆ ಹೋದಾಗ ಒಂದು SC/ST ಹಾಸ್ಟೆಲಲ್ಲಿ 100 ಮಕ್ಕಳಿಗೆ ಓದ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಒಂದು ಹೈಟೆಕ್ ಮಾದರಿ ಹಾಸ್ಟೆಲ್ ಕಟ್ಟಬೇಕು ಅಂತಂದಾಗ ಸಡನ್ಲಿ ಹಾಸ್ಟೆಲ್ ತೊಗೊಂಡ್ಬಿಟ್ಟೆ. ದ ಫಸ್ಟ್ ಟೈಮ್ ಕರ್ನಾಟಕ ಇತಿಹಾಸದಲ್ಲಿ SC ಒಂದು ಮಕ್ಕಳಿಗೆ ವಿದ್ಯಾರ್ಥಿನಿಯಲ್ಲಿ ಲಿಫ್ಟ್ ಸಮೇತ ಹಾಸ್ಟೆಲ್ ಇರ್ತಕ್ಕಂಥ ಎಲ್ಲಾದರೂ ಇದ್ರೆ ಅದು ಮುಳಬಾಗಿಲು ತಾಲೂಕು ಮಾತ್ರ. ಈಗಾಗಲೇ ಅದು ಇನಾಗ್ರೇಷನ್ ನಿಂತಿದೆ. ಒಂದು ಆಪ್ಷನ್ ಇಲ್ಲಿ ಪೂಜೆ ಮಾಡೋದು, 2ನೇ ಆಪ್ಷನ್ನು ಮಕ್ಕಳಿಗೆ ಲೋಕಾರ್ಪಣೆ ಮಾಡೋದು, ಅಂದರೆ ಉದ್ಘಾಟನೆ ಮಾಡೋದು. ನಿಮ್ಮನ್ನೆಲ್ಲ ಕರೆದು ಅಲ್ಲಿ ಜಯಂತಿ ಮಾಡಿ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಒಂದು ಸಿಂಪಲ್ ಆಗಿ ಒಂದು ಒಳ್ಳೆ ಅಚ್ಚುಕಟ್ಟಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿ ಮಕ್ಕಳಿಗೆ ಲೋಕಾರ್ಪಣೆ ಮಾಡೋದು. ಅವತ್ತಿನ ಮಕ್ಕಳು ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡೋದು.